ಇಲ್ಲಿ ಬರಮಾಡಿಕೊಳ್ಳುತ್ತಿದ್ದೇವೆ. ಸೊ ಎಲ್ಲರೂ ಸರ್ ತಮ್ಮ ಬಿಸಿ ಸ್ಕೆಡ್ಯೂಲಲ್ಲಿ ಐ ಥಿಂಕ್ ಪಿರಾಮಿಡ್ ಧ್ಯಾನಿ ಅವರು ಐ ಥಿಂಕ್ ಬ್ರಹ್ಮರ್ಷಿ ಪತ್ರಿಜಿನೇ ಬಂದಂಗೆ ಅವ್ರು ಬಂದಿದ್ದಾರೆ. ಖುಷಿಯಾದ ವಿಷಯ ಅಂದರೆ ಸರ್ ಬರೋದು ಹೆಂಗಾಯ್ತಂದರೆ ಒಂದು 2 ದಿವಸದಲ್ಲಿ ಎಲ್ಲ ಸೆಟ್ ಆಯಿತು. ಓಕೆ, ಸೊ ಒಂದು ಪತ್ರಿಜಿಯವರ ಕಲ್ಪನೆ ಸರ್ ಇಲ್ಲಿ ಬಂದಿದ್ದು ಪತ್ರಿಜಿ ಮುಖಾಂತರ ಪ್ರೇಮನಾಥ್ ಸರ್ ಬಂದಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಈ ಒಂದು ಅವರ ಜೊತೆ ಸತ್ಸಂಗ ಮಾಡಿಬಿಟ್ಟು ಅವರಿಂದ ಒಂದು 4 ಮಾತುಗಳನ್ನು ಕೇಳಿ ಎಲ್ಲರೂ ಧ್ಯಾನ ಮಾಡಿ ಧ್ಯಾನದ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವವನ್ನು ಅನುಭವಿಸೋಣ ಈಗ. ಓಕೆ, ಅದು ಹೇಳುತ್ತಾ ಸರ್ ತಮಗೆ ನಮಸ್ಕಾರಗಳು ಹೇಳುತ್ತಾ ತಾವು ಲೈಟ್ ಹಚ್ಚಿ ದೀಪ ಹಚ್ಚಿ ಈ ಬೆಳಕು ಉಪಯೋಗವಾಗಬೇಕು. ಆತ್ಮ ಬೆಳಕಿನ ಒಳಗೆ ಪ್ರವೇಶವಾಗಿ ಧ್ಯಾನ ಮಾಡಬೇಕು. ಮಾಸ್ಟರ್ ಕಾಣಿಸಿದ್ದರೇನು, ಆತ್ಮ ಮಾಸ್ಟರ್ ಜೊತೆಗೆ ಧ್ಯಾನ ಮಾಡಬೇಕು. ಮನಸ್ಸದಿಂದ ಪ್ರಶ್ನೆ, ನಿಮ್ಮ ಜೊತೆಗೆ ಜೀವನ ಮಾಡಿದರೆ ಜನ್ಮ ತೋರಿಸ್ತಾರ, ನಿಮ್ಮ ಹಿಂದಿನ ಜನ್ಮ ತೋರಿಸ್ತಾರ. ಥಾಟ್ ಕೇವಲ 15 ನಿಮಿಷದ ಕಾಣಿಸ್ತಾ ಇದ್ರೆ ಕಾಣಿಸೋದು ಗಮನಿಸಬೇಕು. ಯೋಚನೆ ಬಂದರೆ ಉಸಿರಾಟ ಗಮನ, ತಕ್ಷಣ ಗಮನಿಸಬೇಕು. ಯಾವ ಮಂತ್ರ ಜಪಿಸಬಾರ್ದು, ಯಾವ ರೂಪ ನಡೆಸ್ಕೋಬಾರ್ದು. ಹೇಳುವವರೆಗೆ ಯಾರು ಕಂಡುಬಿಡಬಾರ್ದು. Last 5 seconds. 5, 4, 3, 2, 1, 0. ಕೈಗಳು ನೋಡ್ತಾ ಕಂಡುಬಿಡ್ರಿ. ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿ ಸರ್ಗೆ ಧ್ಯಾನಕ್ಕೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ. ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಕಾರ್ಡ್ಸ್, ಯಾವುದೇ ಒಂದು ಆರಂಭ ಮಾಡಬೇಕಂದ್ರೆ ನಾರ್ಮಲಿ ಯಾವ ಪೂಜೆ ಮಾಡ್ತಾರೆ? ವಿಘ್ನೇಶ್ವರ ಪೂಜೆ. ಯಾಕೆ? ವಿಘ್ನಗಳು ಬರಬಾರ್ದು. ವಿಘ್ನಗಳು ಬರೋಕ್ಕೆ ಕಾರಣ ಏನು? ನಮ್ಮ ನೆಗೆಟಿವ್ ಯೋಚನೆ. ಯದ್ಭಾವ ತದ್ಭವ. ನಾವು ಏನು ಯೋಚನೆ ಮಾಡ್ತೀವೋ ಅದು ಸೃಷ್ಟಿಯಾಗುತ್ತೆ. ನಮ್ಮ ಗುರುಗಳು ನಮ್ಗೆ ಹೇಳಿದ್ದಾರೆ, ನಮ್ಮ ಯೋಚನೆಯೇ ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರನ ಅಶ್ವತ್ಥಾಮ ಯಾರ ಮೇಲೆ ಬಿಟ್ಟಿದ್ದಾನ? ಹೊಟ್ಟೆದಲ್ಲಿ ಮಗು ಮೇಲೆ ಬಿಟ್ಟಿದ್ದಾನೆ. ಅಂದರೆ ಯಾಗನ್ನ ಉಪಯೋಗಿಸ್ಕೋಬೋದು, ಒಂದು ಅಸ್ತ್ರ.
ನೆಗೆಟಿವ್ ಉಪಯೋಗಿಸಿ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಉಪಯೋಗ ಪಾಸಿಟಿವ್. ವಿಘ್ನ ಅಂದರೆ ನೆಗೆಟಿವ್ ಯೋಚನೆ, ನಮ್ಮ ನೆಗೆಟಿವ್ ಯೋಚನೆ ವಿಘ್ನ, ಆತಂಕ. ಮತ್ತು ಈ ನೆಗೆಟಿವ್ ಯೋಚನೆ ಬರಬಾರ್ದು ಅಂದರೆ ನಾವು ಫೋಟೋ ವಿಗ್ರಹ ಇಟ್ಟು ಪೂಜೆ ಮಾಡಿದರೆ ಯೋಚನೆ ಹೋಗುತ್ತೆ, ಹೋಗಲ್ವಲ್ಲ. ನೆಗೆಟಿವ್ ಯೋಚನೆ ವಿಘ್ನ ಬರಬಾರ್ದು ಅಂದರೆ ಈಶ್ವರನಾಗಿ ನೀನು ಧ್ಯಾನ ಮಾಡಬೇಕು. ನೀನು ಈಶ್ವರಾಗಿ ಧ್ಯಾನ ಮಾಡಿದ್ರೆ ಆ ನೆಗೆಟಿವ್ ಯೋಚನೆ ಹೋಗುತ್ತೆ, ಇದು ಖಾಲಿ ಆಗುತ್ತೆ. ಮನಸ್ಸು ಶೂನ್ಯವಿಟ್ಟುಕೊಂಡ್ರು ನಾವು ಏನು ಅಂದ್ಕೊಂಡ್ರೆ ಒಂದು ಎಂಟಿ ಪೇಪರ್ ಇದೆ, ಏನು ಬೇಕೋ ಅದು ಬರಿಬೋದು, ಯಾವ ಪೇಂಟಿಂಗ್ ಬೇಕೋ ಅದು ಹಾಕ್ಬೋದು. ಹಾಗೆ ನಮ್ಮ ಮನಸ್ಸನ್ನು ಶೂನ್ಯ ಮಾಡಿ ನಾವು ಏನು ಅಂದ್ಕೊಂಡರೆ ಅದು ಸೃಷ್ಟಿಯಾಗುತ್ತೆ. ವಿಘ್ನಗಳು ಬರಬಾರ್ದಂದ್ರೆ ನಾವೇನಾಗಬೇಕು? ಈಶ್ವರ. ನಾನು ಆಂಧ್ರ ಪ್ರದೇಶ್ ವರಂಗಲ್ಗೆ ಹೋಗಿದ್ದೆ. ಎಲ್ಲರೂ ನಮ್ಮ ಪಿರಮಿಡ್ ಮಾಸ್ಟರ್ದು ಒಂದು ಪ್ರೋಗ್ರಾಮ್ ಇತ್ತು. ಅಲ್ಲಿ ಭದ್ರಕಾಳಿ ಮಂದಿರ ಒಂದು ಫೇಮಸ್ ಟೆಂಪಲ್, ನಾವೆಲ್ಲರೂ ಹೋಗಿದ್ವಿ. ಅಲ್ಲಿ ಧ್ಯಾನ ಮಾಡ್ತಾಯಿದ್ರೆ ನನಗೊಂದು ಕ್ವಶನ್ ಬಂತು. ಭದ್ರಕಾಳಿ ಮಾತನ ನನಗೊಂದು ಸಂದೇಶ ಬೇಕು ಅಂತ ಅಂದ್ಕೊಂಡೆ. ಇದು ಅಂದರೆ ಶಕ್ತಿ, ಮಾತಾ ಅಂದರೆ ಶಕ್ತಿ ಮಾತ. ಯಾರು ಧ್ಯಾನ ಮಾಡಿ ಮನಸ್ಸನ್ನು ಭದ್ರವಾಗಿ ಕಾಳಿ ಇಟ್ಕೊತಾರೋ ಅವರು ಭದ್ರಕಾಳಿ ಅಂತ ಬಂತು. ಎನರ್ಜಿ ತುಂಬಿಕೊಂಡ್ರೆ ಭದ್ರಕಾಳಿ. ನಮ್ಮೂರಲ್ಲಿ ಜುಮ್ಮಾ ಮಸ್ಜಿದ್ ಇದೆ. ಈ ಫ್ರೈಡೇ ಒಂದು 5-6 ಸಾವಿರ ಜನ ನಮಾಜ್ ಮಾಡ್ತಾರೆ. ನಾನು ದರ್ಗಾಗೆ ಹೋಗಿ ಧ್ಯಾನ ಮಾಡಿದ್ದೀನಿ, ಚರ್ಚ್ದಲ್ಲಿ ಧ್ಯಾನ ಮಾಡಿದ್ದೀನಿ, ಸ್ಮಶಾನಕ್ಕೆ ಹೋಗಿ ಧ್ಯಾನ ಮಾಡಿದ್ದೀನಿ, ಎಲ್ಲ ನೋಡಿದೆ. ಯಾವಾಗಲೂ ಮಸ್ಜಿದ್ಗೆ ಹೋಗಿ ಧ್ಯಾನ ಮಾಡಿ ಒಂದು ದಿನ ಅನ್ನಿಸ್ತು, ಹೋದೆ. ಅಲ್ಲಿ ಒಂದು ಮರ ಕೆಳಗೆ ಕೂತ್ಕೊಂಡು ನಾನು ಧ್ಯಾನ ಮಾಡ್ತಾಯಿದ್ದೆ. ಮೆಸೇಜ್ ಬರ್ತಾಯಿದೆ, ಮನೆ ಬೇಕಂದರೆ ಖಾಲಿ ಇರಬೇಕು, ಶಾಪ್ ಬೇಕಂದರೆ ಖಾಲಿ ಇರಬೇಕು, ಕೆಲಸ ಬೇಕಂದರೆ ಖಾಲಿ ಇರಬೇಕು, ಖಾಲಿ ಸೀಟ್ ಬೇಕಂದರೆ, ಏನು ಬೇಕಂದರೆ ನೀನು ಧ್ಯಾನ ಮಾಡಿದೊಂದು ಖಾಲಿ ಇಟ್ಕೋ, ಎಲ್ಲ ನಿನವೇ ಅಂತ ಬಂತು. ಧ್ಯಾನ ಮಾಡಿ ಮನಸ್ಸನ್ನು ಶೂನ್ಯ ಮಾಡಿಕೊಂಡು ನಾವು ಏನು ಅಂದ್ಕೊಂಡ್ರೆ ಅದು ಸೃಷ್ಟಿಯಾಗುತ್ತೆ. ಅದಕ್ಕೆ ಆ ವಿಘ್ನಗಳು ಬರಬಾರ್ದಂದ್ರೆ ಏನು ಮಾಡಬೇಕು? ನಾವು ಧ್ಯಾನ, ಈಶ್ವರನಾಗಿ ಧ್ಯಾನ ಮಾಡಿ ಮನಸ್ಸನ್ನು ಖಾಲಿ ಮಾಡಿ ನಾವು ಏನು ಸಂಕಲ್ಪ ಇಟ್ಕೊಂಡ್ರೆ ಅದು ಪೂಜೆ ಅಂದರೆ ಅದು ಸಂಪೂರ್ಣವಾಗುತ್ತೆ, ಪೂರ್ಣ ಜಯ ಸಿಗತ್ತೆ. ಅಂದರೆ ಪ್ರತಿ ಸಾರಿ ಹೇಳ್ತಾ ಇದ್ದಾರೆ, ಅಡುಗೆ ಮಾಡಬೇಕಂದ್ರೇನು ಧ್ಯಾನ ಮಾಡು. ಬಿಫೋರ್ ಡೂಯಿಂಗ್ ಎನಿಥಿಂಗ್, ಅದು ಸ್ಪೋರ್ಟ್ಸು, ಗೇಮ್ಸು, ಸಿಂಗಿಂಗ್, ಡಾನ್ಸ್, ಬಿಸ್ನೆಸ್, ವ್ಯವಸಾಯ, ಧ್ಯಾನ ಮಾಡಿದರೆ ಸಕ್ಸಸ್. ಧ್ಯಾನ ಮಾಡಿದರೆ ಏನಾಗುತ್ತೆ? ಇದು ಯಾವಾಗ ಖಾಲಿ ಇರುತ್ತೋ ನಮ್ಮ ಸಂಕಲ್ಪವು ಸೃಷ್ಟಿಯಾಗುತ್ತೆ, ಇಲ್ಲಾಂದರೆ ಸೃಷ್ಟಿ ಆಗಲ್ಲ. ಅಷ್ಟೇ ಅಲ್ಲ, ಒಬ್ಬ ರೈತ ಇದ್ದಾನೆ, ಬೀಜ ಹಾಕಬೇಕು, ಧ್ಯಾನ ಮಾಡ್ತಾಯಿದ್ರೆ ಇಂಟ್ಯೂಷನ್ ಬರುತ್ತೆ, ಇವತ್ತು ಬೀಜ ಹಾಕಬೇಡ ಅಂತ. ಈ ಇಂಟ್ಯೂಷನ್ ಯಾರು ಕೊಡೋದು? ಈ ಭಗವಂತ ಅಲ್ಲ. ಈ ಭಗವಂತ ಅಂದರೆ ಯಾರು? ಆತ್ಮ. ಆತ್ಮ ಇದ್ದರೆ ಶಿವ. ಶಿವ ಯಾರು? ಆತ್ಮ. ರಾಮ ಯಾರು? ಆತ್ಮ. ಅಹಂ ಬ್ರಹ್ಮಸ್ಮಿ. ಬ್ರಹ್ಮ ಯಾರು? ಅಂದರೆ ಆತ್ಮ ಅಂದರೆ ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ, ಕಲೈಕೆ. ಇವ್ರಿಗೆ ಗೊತ್ತಿಲ್ವಾ ಏನಾಗೋದು? ಧ್ಯಾನ ಮಾಡ್ತಾಯಿದ್ರೆ ಇಂಟ್ಯೂಷನ್ ಬರುತ್ತೆ, ಮಳೆ ಬರಲ್ಲ ಇವತ್ತು ಹಾಕಬೇಡ ಅಂತ. ಒಬ್ಬ ಸ್ಟೂಡೆಂಟ್ಗೆ ಈ ಕ್ವಶನ್ ಓದಕ್ಕೋ ಬರುತ್ತೆ ಅಂತ. ಚೆನ್ನೈ ಸುವರ್ಣ ಮೇಡಮ್, ಶಾಲಿನಿ ಮೇಡಮ್ ಇದ್ದಾರಲ್ಲ, ಪಿರಮಿಡ್ ವ್ಯಾಲಿ ತಂಗಿ, CA ಎಕ್ಸಾಮ್. ಟೋಟಲ್ ಫ್ಯಾಮಿಲಿ ಫುಲ್ ಮೆಡಿಟೇಷನ್. CA ಎಕ್ಸಾಮ್ ಬರಿಬೇಕು. ಒಂದು ಚಾಪ್ಟರ್ ಯಾವಾಗಲೂ ಕೊಡಲ್ಲಂತ, ಅದು ಯಾರು ಪ್ರಿಪೇರ್ ಆಗಲ್ಲಂತ. ಇದು ಪ್ರಿಪೇರ್ ಆಗುವಂತ ಇಂಟ್ಯೂಷನ್ ಬಂದರೆ ಅದು ಬಂದಿದೆ. ಇನ್ನೊಂದು ಡಿಗ್ರಿ ಓದಿದ್ದು ಒಂದು ಬಂದಿದೆ. ಒಂದು ಟೆಕ್ನಿಕ್ ಇದೆ, ಮೆಮೊರಿ ಟೆಕ್ನಿಕ್ ಅಂತ. ಅಂದರೆ ಇನ್ಸ್ಟೆಡ್ ಆಫ್ ರೀಡಿಂಗ್ 10 times, ರೈಟಿಂಗ್ 1 time ಇಸ್ ಬೆಟರ್. ಇನ್ಸ್ಟೆಡ್ ಆಫ್ ರೈಟಿಂಗ್ 10 times ವಿತ್ ಕ್ಲೋಸ್ಡ್ ಐಸ್, ರೀಕಾಲಿಂಗ್ ಈಸ್ ದ ಬೆಸ್ಟ್ ವೇ. ಯಾವುದು ಈಜಿ? 10 ಸಾರಿ ಓದೋದಾ, 10 ಸಾರಿ ಬರೆಯೋದಾ, ಒಂದು ಸಾರಿ ರೀಕಾಲ್ ಮಾಡ್ಕೊಳ್ಳೋದಾ? ರೀಕಾಲ್. 3 ತಾಸು ಫಿಲ್ಮ 1/2 minute ಸಾಕು ರೀಕಾಲ್ ಮಾಡ್ಕೊಳ್ಳೋಕ್ಕೆ. ಈ ಸಬ್ಕಾನ್ಷಿಯಸ್ಸಲ್ಲಿ ನಾವು ಹೌ ಮೆನಿ ಟೈಮ್ಸ್ ರೀಕಾಲ್ ಮಾಡ್ಕೊತೀವೋ
ಅದು ಹೇಗೆ ನೆನಪು ಮಾಡ್ಕೋಬೇಕಂದ್ರೆ ಅದಕ್ಕೊಂದು ಟೆಕ್ನಿಕ್ ಇದೆ. ಕಾಲೇಜು ಹೋಗ್ತಾರೆ ಮಕ್ಕಳು, ಕಾಲೇಜು ಆ ಸಬ್ಜೆಕ್ಟ್ ಕೇಳಿಸ್ಕೊಳ್ಳೋವಾಗ ಹೇಗೆ ಕೇಳಿಸ್ಕೋಬೇಕು? ಫಿಲಿಮ್ ನೋಡ್ತಾರೆ, ಒಂದು ಸಾರಿ ಫಿಲಿಮ್ ನೋಡ್ತಾರೆ, ಒಂದು ಸಾರಿ ಹಾಡು ಕೇಳಿಸ್ಕೊತಾರೆ. ಯಾರನ್ನು ಮರ್ತೋಗ್ತಾರೆ? ಕಾರಣ ಏನು? ಆ ಫಿಲ್ಮ್ ನೋಡೋದು ಮನಸ್ಸದಿಂದ, ಆ ಹಾಡು ಕೇಳಿಸ್ಕೊಳ್ಳೋದು ಮನಸ್ಸದಿಂದ. ಕ್ಲಾಸ್ ರೂಮಲ್ಲಿ ಮನಸ್ಸಿಲ್ಲ, ಟಿ ವಿ ಇರುತ್ತೆ. ಹೌದಾ? ಸಿಂಪಲ್ ಮಿಸ್ಟೇಕ್ ಎಲ್ಲರೂ ಕಮಿಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾರ್ ಹೇಳ್ತಾ ಇದ್ರು, ಎಷ್ಟು ಹೆಚ್ಚಿಗೆ ಧ್ಯಾನ ಮಾಡ್ತೀವೋ ಅಷ್ಟು ಕಾನ್ಸಂಟ್ರೇಷನ್, ಇನ್ವಾಲ್ವ್ಮೆಂಟ್ ಇಂಪ್ರೂವ್ ಆಗುತ್ತೆ ನ್ಯಾಚುರಲಿ. ಮಕ್ಕಳಿಗೆ ಅಲ್ಲ, ಪೇರೆಂಟ್ಸ್ಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಜ್ಞಾನವಿಲ್ಲ. ಅದು ಎಷ್ಟು ಇನ್ಕ್ರೀಸ್ ಆಗುತ್ತೆ ಕಾನ್ಸಂಟ್ರೇಷನ್ ಎಂಬುದು ನಮ್ಮೆಲ್ಲರಿಗೂ ಗೊತ್ತು. ಆ ಕಾನ್ಸಂಟ್ರೇಷನ್ದಿಂದ ನಾವು ಕ್ಲಾಸ್ ರೂಮಲ್ಲಿ ಕೇಳಿದರೆ ಅದು ಫಿಲ್ಮ್ ಆಗುತ್ತೆ, ಕಾನ್ಸಂಟ್ರೇಷನ್ನಿಂದ ಓದಿದರೆ ಅದು ಫಿಲ್ಮ್ ಆಗುತ್ತೆ. ಕಣ್ಣು ಮುಚ್ಕೊಂಡು ಹೌ ಮೆನಿ ಟೈಮ್ಸ್ ರಿಕಾಲ್ ಮಾಡಿದರೆ, ಕಾಲೇಜ್ ಮುಗೀತು, ಆ 6 ಪೀರಿಯಡ್ಸ್ ಮನೆಗೆ ಬಂದು ಇಲ್ಲಿ ಕಣ್ಣು ಮುಚ್ಕೊಂಡು ರಿಕಾಲು ವಿತಿನ್ 1 minute 10 ಟೈಮ್ಸ್ ಮಾಡ್ಕೋಬೋದು. ಓದೋಕ್ಕೆ ಮುಂಚೆ ಮತ್ತೆ ಧ್ಯಾನ ಮಾಡಬೇಕು. ಏನಾಗುತ್ತೆ ಓದೋಕ್ಕೆ ಮುಂಚೆ ಧ್ಯಾನ ಮಾಡಿದ್ರೆ? ನಾವು ಬೆಳಿಗ್ಗೆ ಎದ್ದೊಳಿದ್ರೆ ಎಷ್ಟು ಫ್ರೆಶ್ನೆಸ್ ಇರುತ್ತೋ ಅದಕ್ಕೆ 100 ಟೈಮ್ಸ್ ಫ್ರೆಶ್ನೆಸ್ ಇರುತ್ತೆ. ಅಷ್ಟು ಫ್ರೆಶ್ನೆಸ್, ಕಾನ್ಸಂಟ್ರೇಷನ್, ಇನ್ವಾಲ್ವ್ಮೆಂಟ್ನಿಂದ ಓದಿದ್ರೆ ಅದು ಫಿಲ್ಮ್ ಆಗಿಬಿಡುತ್ತೆ. ಎಲ್ಲರೂ ಮಕ್ಕಳು ಕಣ್ಣಿಂದ ಓದ್ತಾರೆ, ಮೈಂಡ್ ಇರಲ್ಲ, ಪೇಜ್ ಮುಗಿದೋಗುತ್ತೆ, ಇಲ್ಲಿ ಎಂಟ್ರಿ ಆಗಲ್ಲ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ಈ ಸಿಂಪಲ್ ಟೆಕ್ನಿಕ್ಸ್ ಇವು. ಈ ವಿಘ್ನೇಶ್ವರ ಪೂಜೆ ಅಂದರೆ ಧ್ಯಾನ ಮಾಡಿ ಏನನ್ನು ಮಾಡಬೇಕಂತ, ಅದು ಸಿಂಪಲ್, ಅದು ಪದ ಕರೆಕ್ಟ್ ಇದೆ. ವಿಘ್ನಗಳು, ನೆಗೆಟಿವ್ ಯೋಚನೆ ಬರಬಾರ್ದಂದರೆ ನೀನು ಈಶ್ವರನಾಗಿ ಧ್ಯಾನ ಮಾಡಿದರೆ ಪೂರ್ಣ ಜಯ ಸಿಗತ್ತೆ ಅಂತ. ನಾನು ನನ್ನ ಹೆಂಡತಿ ಆಟೋಲ್ಲಿ ಹೋಗ್ತಾಯಿದ್ದೀವಿ. ಒಬ್ಬ ಮೇಡಮ್ ಆಗಿ ನಾವು ನಿಂದ್ರಿಸ್ಬೇಕಾಗತ್ತೆ ಆಟೋ. ಮತ್ತು ಯಾರಿಗೆ ಧ್ಯಾನ ಹೇಳ್ಕೊಡ್ಬೇಕು? ಕಿವಿ ಇರೋರಿಗೆ. ಯಾರಿಗೆ ಧ್ಯಾನ ಮಾಡಿಸ್ಬೇಕು? ಮೂಗಿರೋರಿಗೆ. ಆಟೋ ಡ್ರೈವರ್ ಕಿವಿ ಮೂಗಿರುತ್ತಲ್ಲ, ಆ 10 minutes ಏನು ಮಾಡಬೇಕು ನಾನು? ಅವನು ಕರೆದೆ, ಆಟೋಯಿಂದ ಹೊರಗೆ ಬಂದ, ಆಟೋಗೆ ಹೊರ್ಕೊಂಡು ಈಗ ನಿಂತ್ಕೊಂಡ. ಏನು ಸಾರ್ ಅಂದ. ಧ್ಯಾನ ಮಾಡಪ್ಪ ಅಂದೆ. ಏನು ಲಾಭ ಸರ್? ಆರೋಗ್ಯ ಸಿಗುತ್ತೆ. ನಾನು ಆರೋಗ್ಯವಾಗಿದ್ದೀನಿ. ಒಂದು ಕೆಲಸ ಮಾಡಪ್ಪ, ಧ್ಯಾನ ಮಾಡಿ ಆಟೋ ಸ್ಟಾರ್ಟ್ ಮಾಡಿ, ಬಿಸ್ನೆಸ್ ಫುಲ್ ಇರುತ್ತೆ. ಹೌದಾ ಸರ್? ಹೇಗೆ ಮಾಡಬೇಕು ಸರ್? 2 ಬೆರಳು ಜೋಡಿಸ್ಕೊ, ಕಣ್ಣು ಮುಚ್ಕೊ, ಏನು ಕಾಣಿಸ್ತದೆ ಕಣ್ಣು ಮುಚ್ಕೊಂಡೆ. ಸರ್ ಕತ್ಲ ಕಾಣಿಸ್ತಾಯಿದೆ ಸರ್. ಹಾಗೇ ಗಮನಿಸು ಅಂದೆ. ಬೆಳಕು ಬಂತು ಸರ್, ಆ ಬೆಳಕನ್ನು ಆಹ್ವಾನಿಸ್ಕೊ ಅಂದೆ. ಸರ್ ವೈಬ್ರೇಷನ್ ಬರ್ತಾಯಿದೆ ಸರ್. 10 ನಿಮಿಷ ಮುಗೀತು, ನನ್ನ ಕೆಲಸ ಮುಗೀತಲ್ಲ. ಮೇಡಮ್ ಬಂದುಬಿಟ್ಲು. ಅವನು ಆಟೋ ಡ್ರೈವ್ ಮಾಡ್ತಾಯಿದ್ದಾನ. ಸರ್ ನಮ್ಮ ತಾಯಿಗೆ ಶುಗರ್ ಇದೆ, ಕಣ್ಣಿಂದ ನೀರು ಬರ್ತಾನೆ ಇರುತ್ತೆ, ಎಷ್ಟು ಔಷಧ ತಗೊಂಡ್ರೂ ಕಡಿಮೆ ಆಗಲಿಲ್ಲ, ಧ್ಯಾನದಿಂದ ಕಡಿಮೆ ಆಗುತ್ತೆ, ಕ್ಯಾನ್ಸರೇ ಹೋಗುತ್ತಪ್ಪ, ಇದು ಏನು ದೊಡ್ಡ ಸುದ್ದಿ ಅಂದೆ. ನಾನು ಮನೆ ಎದುರಿಗೆ ಒಂದು ಶಾಲೆ ಇತ್ತು. ಬೆಳಿಗ್ಗೆ 6 to 8 ಶಾಲೆ ಇರಲ್ವಲ್ಲ, ನನಗೆ ಒಂದು ರೂಮ್ ಕೊಟ್ಟರು ಧ್ಯಾನ ಹೇಳ್ಕೊಡೋಕ್ಕೆ. ಈವ್ನಿಂಗ್ 6 to 8, ಮಾರ್ನಿಂಗ್ 6 to 8. ಬೆಳಿಗ್ಗೆ ನಾನು ಯಾರು ಬಂದ್ರೂ 6 to 8 ಧ್ಯಾನ ಹೇಳ್ಕೊಡ್ತಾಯಿದ್ದೆ. ಸರ್ ನಾಳೆ ನಾನು ಕರ್ಕೊಂಡು ಬರ್ತೀನಿ. 8:30ವರೆಗೆ ನೋಡಿದೆ, ಅವನು ಬಂದಿಲ್ಲ. ಮನೆ ಹೋಗ್ಬಿಟ್ಟೆ. 10:00ವರೆಗೆ ತಾಯಿನ ಕರ್ಕೊಂಡು ಬಂದಿದ್ದಾನೆ. ಸರ್ ಯಾಕೆ ಲೇಟ್ ಆಯಿತು ಗೊತ್ತಾ? ನನಗೇನು ಗೊತ್ತು, ನೀನು ಹೇಳು. ನೀವೇನು ಹೇಳಿರಿ ಸರ್? ಧ್ಯಾನ ಮಾಡಿ ಆಟೋ ಸ್ಟಾರ್ಟ್ ಮಾಡೋದು ಬಿಸ್ನೆಸ್ ಸರ್, ಅದಕ್ಕೆ ಡಿಲೇ ಆಯಿತು ಅಂತ. ಅದಕ್ಕೆ ಸಾರ್ ಹೇಳ್ತಾರೆ, ಲೀವ್ ದ ಲಾಜಿಕ್ ಮೈಂಡ್, ಕ್ಯಾಚ್ ದ ಮ್ಯಾಜಿಕ್ ಸರ್. ಇನ್ನೊಸೆಂಟು, ಇಲ್ಲಿಟ್ರೇಟು, ಈ ಹಳ್ಳಿಯವ್ರ ಹತ್ರ ಏನಿರುತ್ತೆ? ಇನ್ನಸೆನ್ಸ್ ಇರುತ್ತೆ. ಅವ್ರಿಗೆ ಏನು ಲಾಜಿಕ್ ಇರೋಲ್ಲ. ನಾವು ಏನು ಹೇಳಿದರೆ ಅದು ಕ್ರಿಯೇಟ್ ಆಗುತ್ತೆ. ನಾನು ಬಾಲಕೃಷ್ಣ ಸರ್ ಒಂದು ಸೇತು ವರ್ಕ್ಶಾಪ್ ಮಾಡಿದ್ವಿ ಹೈದರಾಬಾದ್. ಫಸ್ಟ್ ಡೇ ಆಸ್ಟ್ರಲ್ ಸರ್ಜರಿ ವರ್ಕ್ಶಾಪ್. ಆಸ್ಟ್ರಲ್ ಸರ್ಜರಿ ಎಲ್ಲ ಮುಗೀತು. ಯಾರು ನಿಮ್ಮ ಅನುಭವ ಅನ್ಸ್ಕೊತಾರಂದರೆ ಒಬ್ಬ ಹಳ್ಳಿಯವನು ಬಂದ, ಮೈಕ್ ತಗೊಂಡು. ಸರ್ ನಾನು ಧ್ಯಾನನೇ ಇಷ್ಟ ಇಲ್ಲ, ನಾನು ಧ್ಯಾನನೇ ಮಾಡಲ್ಲ, ನಾನು ಹೆಂಡತಿಗೆ ಅಡ್ಡ ಬೀಳ್ತೀನಿ, ನೀವು ವರ್ಕ್ಶಾಪ್ ಅಂತ ಬಂದಿದ್ದೀನಿ ಸರ್. ವರ್ಕ್ಶಾಪ್ ಅಂದರೆ ಅವನು ಏನು ಅಂದ್ಕೊಂಡಿದ್ದಾನೆ? ಈಗ ಕಾರು ಕೆಟ್ಟೋದ್ರೆ ವರ್ಕ್ಶಾಪ್ ತಗೊಂಡೋದ್ರೆ ಪಾರ್ಟ್ ಇಡ್ತೀವಲ್ಲ, ನನ್ನ ಕಿಡ್ನಿ ಸ್ಟೋನ್ಸ್ ನೀವು ತೆಗಿತೀರ ಅಂತ ಬಂದಿದ್ದೀನಿ ಸರ್ ಅಂತ. ಅದು ವರ್ಕ್ಶಾಪ್ ಅಂದ್ಕೊಂಡಿದ್ದಾನು.
ನೀವೇನಂದ್ರು, ಏನು ಅಂದ್ಕೊಂಡ್ರೆ ಅದಾಗುತ್ತೆ ಅಂದ್ರಲ್ಲ ಸರ್. ನಾನು ಧ್ಯಾನಕ್ಕೆ ಕೂತ್ಕೊಂಡೆ, ನನ್ನ ಕಿಡ್ನಿ ಸ್ಟೋನ್ಸ್ ಇಲ್ಲ ಅಂತ ಅಂದ್ಕೊಂಡೆ ಸರ್. 1 ತಾಸಾದಮೇಲೆ ಯೂರಿನ್ ಹೋಗೋದಿತ್ತು, ಆ ಯೂರಿನಲ್ಲಿ ಕಿಡ್ನಿ ಸ್ಟೋನ್ಸ್ ಬಿದ್ದೋಯ್ತೆ. ನೋಡಿದರೆ ಯೋಚನೆಗೆ ಎಷ್ಟು ಪವರ್ ಇದೆ ರೀ. ಆದರೆ ವಿ ಹ್ಯಾವ್ ಟು ಬಿಲೀವ್ ದ ಥಾಟ್ ಪವರ್. ಇದೇ ಏನಂತಾರ ಶ್ವೇತ ಮಾಸ್ಟರ್, ಥಾಟ್ ಪವರ್ ಇಸ್ ದ ಇನ್ಫಿನಿಟ್ ಪವರ್. ಅದಕ್ಕೆ ಇಷ್ಟು ಅಂತ ಇಲ್ಲ. ನಮಗೆ ಉಪಯೋಗಿಸ್ಕೊಳ್ಳೋಕ್ಕೆ ಜ್ಞಾನ ಬೇಕು. ಒಂದು ವೆಪನ್ ಅದು. ಆ ವೆಪನ್ ಉಪಯೋಗಿಸ್ಬೇಕಂದ್ರೆ ಶಕ್ತಿ ಜೊತೆಗೆ ಜ್ಞಾನ ಬೇಕು. ಇದು ಮೈಕ್ ಇದೆ, ವೋಲ್ಟೇಜ್ ಇಲ್ಲಂದರೆ ಬರಲ್ಲ. ವೋಲ್ಟೇಜ್ ಇದೆ, ಮೈಕ್ ಇದೆ, ಮಾತಾಡಬೇಕಂದ್ರೆ ಏನು ಬೇಕು? ಜ್ಞಾನ ಬೇಕು. ಎನರ್ಜಿ ಇದೆ, ಮಾತಾಡೋಕ್ಕೇನು ಬೇಕು? ಹಾಗೆ ನಾವು ಏನು ಉಪಯೋಗಿಸ್ಕೋಬೇಕು ಅಂದರೆ, ನಮಗೆ 2 ಪವರ್ಫುಲ್ ವೆಪನ್ಸ್ ಏನಂದರೆ ಯೋಚನೆ ಬ್ರಹ್ಮಾಸ್ತ್ರ, ಮಾತು ರಾಮಬಾಣ. ಪವರ್ಫುಲ್, ಹೌದಲ್ವ? ನಾವು ಏನು ಯೋಚನೆ ಮಾಡ್ತೀವೋ ದಟ್ ವಿಲ್ ಬಿ ಕ್ರಿಯೇಟೆಡ್, ಸೃಷ್ಟಿ ಆಗುತ್ತೆ. ಏನು ಮಾತಾಡ್ತೀವೋ ಅದು ಹೊಂದಿತೀವಿ. ನನ್ನ ಮಾತಿನಿಂದ ನನಗೇನು ಲಾಭ? ಇವತ್ತು ನೀವೆಲ್ಲ ನನ್ನ ಫ್ರೆಂಡ್ಸ್ ಆದರು. ದಿನಾಲಿ ನಾನು ಎಷ್ಟು ಫ್ರೆಂಡ್ಸನ್ನು ದುಡಿತೀನಿ ಅಂದರೆ ಅನ್ಕೌಂಟಬಲ್. ಇವತ್ತು 3 ಕ್ಲಾಸ್ ಇದೆ ನಾನು ಬೆಳಗ್ಗಿಂದ. ಬೆಳಿಗ್ಗೆ ಜೂಮ್ ಒಂದು ಅಟೆಂಡ್ ಆಗಿ ಕೇರಳ 7 to 8, ಮತ್ತು ಇದು 4ನೇ ಕ್ಲಾಸ್ ನನಗೆ ಇವತ್ತು. ಯಾಕೆ ನಾನು ಇದೆಲ್ಲ ಮಾಡ್ತಾಯಿದ್ದೀನಿ? ನನಗೆ ಜ್ಞಾನ ಇದೆ ಮಾತಾಡೋದು. ಎಲ್ಲಿತ್ತಿದು? ನನ್ನ ಆತ್ಮದ ಒಳಗಿತ್ತು. ನಾನು ಯಾವ ಪುಸ್ತಕ ಓದಲಿಲ್ಲ, ಏನು ಯೋಚನೆ ಮಾಡಲಿಲ್ಲ. ನಾನು ಸಾಧನೆ ಹೆಚ್ಚಿಗೆ ಮಾಡ್ತಾ ಹೋದರೆ ಆ ಒಳಗಿನ ಜ್ಞಾನವೆಲ್ಲ ಜಾಗೃತಿ ಆಯಿತು. ನನ್ನ ಪರ್ಸನಲ್ ಎಕ್ಸ್ಪೆರಿಮೆಂಟ್. ಅದಕ್ಕೆ ಎಲ್ಲರಿಗೂ ನಾನು ಹೇಳ್ತೀನಿ ಅಂದರೆ, ಡೂ ಮೆಡಿಟೇಷನ್ ಮೋರ್ 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 ಮೋರ್. ಎಷ್ಟು ಹೆಚ್ಚಿಗೆ ಧ್ಯಾನ ಮಾಡ್ತೀವೋ ಅಷ್ಟು ಅದ್ಭುತವಾಗುತ್ತೆ ಜೀವನ. ಎಷ್ಟು ಹೆಚ್ಚಿಗೆ ಶಕ್ತಿನ ಹೊಂದಿತವೋ ಅಷ್ಟು ಅದ್ಭುತ. ಎಷ್ಟು ಹೆಚ್ಚಿಗೆ ಶಕ್ತಿನ ಹೊಂದಿತವೋ ಅಷ್ಟು ಜ್ಞಾನವನ್ನು ನಾವು ಹೊಂದಿತೀವಿ. ದಿಸ್ ಇಸ್ ಕನೆಕ್ಷನ್. ಆ ಜ್ಞಾನವು ಎಷ್ಟು ಇದೆ ಅಂದರೆ, ಶ್ವೇತ ಮಾಸ್ಟರ್ ಹೇಳ್ತಾರೆ, ನಿನ್ನ ಅಂತರಂಗ ಕೋಟಾನು ಕೋಟಿ ಮಹಾ ಪಸಿಫಿಕ್ ಸಮುದ್ರಗಳು ಅಂತ ವಿಶಾಲವಾಗಿರುವುದು. ಒಂದು ಮಹಾ ಪಸಿಫಿಕ್ ಸಮುದ್ರವಲ್ಲ, ಕೋಟಾನು ಕೋಟಿ. ಅಂದರೆ ಎಷ್ಟು ಇದೆ ನಮ್ಮ ಒಳಗೆ, ನಾವು ಹೋಗ್ತಾ ಇಲ್ಲ. ಸ್ಯಾಟಿಸ್ಫೈ ಆಗ್ತೀವಿ. 1 ತಾಸು ಧ್ಯಾನ ಆಯ್ತಲ್ಲ ಸಾಕು. 1 ಲಕ್ಷ ಪ್ಯಾಕೇಜ್ ಸಾಕಾ? 10 ಲಕ್ಷ ಸಾಕಾ? 20 ಲಕ್ಷ ಸಾಕಾ? 1 ಕೋಟಿ ಆದ್ರೇನು ಅಮೆರಿಕ ತಿಂಗಳಿಗೆ 1 ಕೋಟಿ ಕೊಡ್ತಾರಪ್ಪೋ. ಇಲ್ಲಿ ವರ್ಷಕ್ಕೆ 1 ಕೋಟಿ ಅಮೆರಿಕಾಗೆ ಹೋಗ್ತಾರೆ. ಧ್ಯಾನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್, ಜ್ಞಾನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್. ದುಡ್ಡು ಆನಂದ ಕೊಡಲ್ಲ, ಓನ್ಲಿ ಫಾರ್ ದ ಸೇಕ್ ಆಫ್ ನೆಸೆಸಿಟೀಸ್. ಜ್ಞಾನ ಎಷ್ಟು ಆನಂದ ಕೊಡುತ್ತೆ. ದುಡ್ಡು ದುಡಿಬೇಕಂದ್ರೆ ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಸಮಯ ಬೇಕು, ಎಷ್ಟು ಈ ಬ್ರೈನ್ನ ಉಪಯೋಗಿಸ್ಕೋಬೇಕು. ಆದ್ರೂ ಡೆಫಿನೆಟ್ ಇಲ್ಲ ಇನ್ಕಮ್. ಇಲ್ಲಿ ಏನು ಮಾಡಬೇಡಪ್ಪ, ನೀನು ಕೂತ್ಕೋ. ಒಳಗಿದೆ ಒಂದು ನಿಧಿ, ಅದ್ಭುತ. ಹೋಗಂದರೆ ಯಾರಿಗೂ ಟೈಮ್ ಇಲ್ಲ. ನಮ್ಮ ಫಿಸಿಕಲ್ ಅಚೀವ್ಮೆಂಟ್ ಸುಲಭವಾಗಿರಬೇಕಂದ್ರೆ ನಮ್ಮ ಸ್ಪಿರಿಚುವಲ್ ಲೈಫ್ ಸೀರಿಯಸ್ ಆಗಿ ತಗೋಬೇಕು. ಸ್ಪಿರಿಚುವಲ್ ಲೈಫ್ ಯಾರು ಸೀರಿಯಸ್ ತಗೊತಾರೋ ಫಿಸಿಕಲ್ ಲೈಫ್ ವಿಲ್ ಬಿಕಮ್ ವೆರಿ ಸಿಂಪಲ್. ಏನು ಸ್ಪಿರಿಚುವಲ್ ಲೈಫ್ ಅಂದರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಬೋಧನ, ಧ್ಯಾನ ಪ್ರಚಾರ. ಇಷ್ಟೇ. 1 ರೂಪಾಯಿ ಖರ್ಚಿಲ್ಲ, ಎಲ್ಲಿ ಹುಡ್ಕೋದಿಲ್ಲ, ಏನು ಬಿಡೋದಿಲ್ಲ. ಓನ್ಲಿ ಟೈಮ್ ಇಸ್ ದ ಇನ್ವೆಸ್ಟ್ಮೆಂಟ್. ಸಮಯವೇ ಇನ್ವೆಸ್ಟ್ಮೆಂಟ್. ಇಲ್ವಾ ಸಮಯ? ಬೇಕಾದಷ್ಟಿದೆ ಸಮಯ. ನಾವು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದರೆ ಗೊತ್ತು. ನಾನು ಏನೇನು ಜ್ಞಾನ ಹೊಂದಿದ್ದೀನೋ ನಾನು ಮಾಡ್ತಾ ಹೋದೆ. ವಿಘ್ನೇಶ್ವರ ಪೂಜೆ ಅಂದರೆ ಇದು ಹೇಗೆ ಸಕ್ಸಸ್ ಆಗುತ್ತೆ ನೋಡೋಣ ಅಂತ ರಾಜಮಂಡ್ರಿಗೆ ಹೋದೆ. ನನ್ನ ಕ್ಲಾಸ್ ಮುಗೀತು. ಒಬ್ಬ PU ಓದೋ ಹುಡುಗಿ ನನ್ನ ಹತ್ರ ಬಂದು, ಸರ್ ನಾನು ರೆಗ್ಯುಲರ್ 2 hours ಮೆಡಿಟೇಷನ್ ವಿತೌಟ್ ಆ್ಯಬ್ಸೆಂಟ್ ಎ ಸಿಂಗಲ್ ಡೇ ಮಾಡ್ತೀನಿ ಸರ್. ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಚೆಸ್ ಪ್ಲೇಯರ್,
ಶಾರ್ಟ್ ಪೀರಿಯಡಲ್ಲಿ ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರ್ ಆಗಬೇಕಂದ್ರೆ ಏನು ಮಾಡಬೇಕು? ಏನಿಲ್ಲ, ವೆರಿ ಸಿಂಪಲ್. ನಿನ್ನ ಚೆಸ್ ಆಡೋಕ್ಕೆ ಮುಂಚೆ 2 ತಾಸು ಧ್ಯಾನ ಮಾಡಿ ಹೋಗು ಅಂದೆ. 8 ತಿಂಗಳಾದಮೇಲೆ ಫೋನ್ ಮಾಡಿಲ್ಲ, ಸರ್ ನಾನು ಇಂಟರ್ನ್ಯಾಷನಲ್ ಚೆಸ್ ಕಾಂಪಿಟೇಷನ್ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಇನ್ನೊಬ್ಬ ಸ್ಟೂಡೆಂಟ್ ಇಂಟರ್, ಅವನಷ್ಟೇ 2 hours ರೆಗ್ಯುಲರ್ ವಿತೌಟ್ ಆ್ಯಬ್ಸೆಂಟ್. ನಾನು ಯಾಕೆ ಹೇಳ್ತಾ ಇದ್ದೇನೆ 12th ಓದೋವ್ರಿಗೆ ಟೈಮೇ ಸಿಗಲ್ರಿ. 2 hours ಧ್ಯಾನ ಮಾಡಬೇಕು, ನಿದ್ದೆ ಕಡಿಮೆ ಮಾಡಬೇಕು ಅವರು. ಅವನು ಅಷ್ಟು ಸೀರಿಯಸ್, ಅದ್ಭುತ. ಅವ್ರ ತಾಯಿ ತಂದೆ ಒಳ್ಳೆ ಪ್ರಚಾರ ಮಾಡ್ತಾರೆ. ಅವನು ಫ್ರೆಂಚ್ ಲ್ಯಾಂಗ್ವೇಜ್ ತಗೊಂಡಿದ್ದಾನೆ. ಕ್ವಶನ್ ಪೇಪರ್ 70% ಔಟ್ ಆಫ್ ಸಿಲೆಬಸ್ ಬಂದಿದೆ. 70% ಔಟ್ ಆಫ್ ಸಿಲೆಬಸ್ ಬಂದರೆ ಎಷ್ಟು ಪರ್ಸೆಂಟೇಜ್ ಬರ್ಬೋದು? 30 ಬರೋದು ಕಷ್ಟನೇ, ಯಾಕಂದರೆ 30ನೇ ಇವನು ಗೊತ್ತಿರೋದಿರಬೇಕು. ಅವನಿಗೆ 97.5 ಬಂದಿದೆ ಫ್ರೆಂಚ್. 98% ಆ್ಯಾವರೇಜ್, 101 MCET ರ್ಯಾಂಕ್, IIIT, IIT, ಬಿಟ್ಸ್ ಫಿಲಾನಿ. ಅವನು 3 ನಿಮಿಷ ಧ್ಯಾನ ಮಾಡಿ ಎಕ್ಸಾಮಿನೇಷನ್ ಹಾಲಲ್ಲಿ ಒಂದು ಥಾಟ್ ರಿಲೀಸ್ ಮಾಡಿದ, ಬ್ರಹ್ಮಾಸ್ತ್ರ. ನನ್ನ ಅಂತರಂಗದ ಒಳಗಿರೋ ಜನ್ಮದ ಫ್ರೆಂಚ್ ಜ್ಞಾನ, ಮೇಲೆ ಲೋಕದ ಮಾಸ್ಟರ್ಸ್ ಫ್ರೆಂಚ್ ಜ್ಞಾನ ಈ ಕ್ಷಣವೇ ನನಗೆ ಬೇಕು. ನಾನು ಹೊಂದಿದ ಅನುಭವ ಧ್ಯಾನ ಪ್ರಚಾರಕ್ಕೆ ಉಪಯೋಗ ಆಗಬೇಕಂತ ಪೆನ್ನಿಟ್ಟಿದ್ದನ್ನು ಆಟೋ ರೈಟಿಂಗ್ ಬರ್ಕೊಂಡು ಹೋಗಿದ್ದೆ. ಎಂಥ ಅದ್ಭುತ ಎಕ್ಸ್ಪೆರಿಮೆಂಟ್ ಮಾಡ್ಬೋದಲ್ಲ. ಅದಕ್ಕೆ ಎಲ್ಲರೂ ಯೋಚನೆ ಮಾಡ್ದಂಗೆ ಮಾಡಬಾರ್ದು. ಡಿಫರೆಂಟ್ ವೇ ಆಫ್ ಥಿಂಕಿಂಗ್. ಎಲ್ಲರೂ ಯೋಚನೆ ಮಾಡ್ದಂಗೆ ಮಾಡಿದರೆ ಮನುಷ್ಯ, ಡಿಫ್ರೆಂಟ್ ವೇ ಥಿಂಕ್ ಮಾಡಿದರೆ ಅವನು ಭಗವಂತ. ಹೌದಲ್ವ? ನನಗೆ 10 ಲಕ್ಷ ಬೇಕು, ನನ್ನ ಹತ್ರ 8 ಲಕ್ಷ ಇದೆ, ಎಷ್ಟು ದುಡಿಬೇಕು ನಾನು? ಏನು ಮೇಡಮ್? ನನಗೆ 10 ಬೇಕು, 8 ಇದೆ, ಎಷ್ಟು ದುಡಿಬೇಕು? 2 ಲಕ್ಷ ಅಲ್ಲ, 80% ಬರ್ತಾ ಇದೆ. ಅವನಿಗೆ ಎಷ್ಟು ಪರ್ಸೆಂಟೇಜ್ ಟಾರ್ಗೆಟ್ ಇಟ್ಕೋಬೇಕು? ಅವನು 100. ಯಾಕೆ? 80 ಇದೆ ಅಲ್ಲ, ಎಷ್ಟು ಕಡಿಮೆ ಇದೆ? ಮತ್ತು 100 ಅಂತಾರಲ್ಲ ನೀವು. 100 20ನಾ? 20ನೇ ಅಲ್ಲ, ನಿನಗೆ 80% ಕೆಪಾಸಿಟಿ ಇದೆಯಲ್ಲ, ಎಷ್ಟು ಕಡಿಮೆ ಇದೆ? ಮತ್ತು 100 ಎಲ್ಲಿದೆ ಮೇಡಮ್? 100 ಅಂದರೆ ಅಯ್ಯಪ್ಪೋ ಆಗಲ್ಲ ಅಂತ. ಓನ್ಲಿ 20 ಅಂದರೆ ನೋಡ್ಕೊಳ್ಳೋಣ. ಒಂದು ಯೋಚನೆ ಬದಲಾವಣೆ ಆದರೆ ಎಷ್ಟು ಕಾನ್ಫಿಡೆನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ ನೋಡ್ರಿ. ಆ 20% ಯಾಕೆ ಬರಲ್ಲ ಅಂದರೆ, ಎಲ್ಲರೂ ಸ್ಟೂಡೆಂಟ್ಸು ಯಾವುದು ಇಷ್ಟ ಅದೇನೇ ಓದ್ತಾ ಇರ್ತಾರೆ. ಯಾವುದು ಕಷ್ಟನೋ ಅದು ಇಷ್ಟ ಇಲ್ಲ, ಅದು ಓದಲ್ಲ. ಹೌದಾ? ಒಂದೊಂದು ಸಬ್ಜೆಕ್ಟು ಅದು ಯಾಕೆ ಕಷ್ಟ ಹೇಳ್ರಿ? ಇಷ್ಟ ಇಲ್ಲಾಂದರೆ ಕಷ್ಟ ಆಗುತ್ತೆ. ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಹೇಳ್ರಿ? ಹೆಚ್ಚಿಗೆ ಧ್ಯಾನ ಮಾಡಿದರೆ, ವಿವೇಕಾನಂದ ಫಸ್ಟ್ ಸ್ಟ್ಯಾಂಡರ್ಡ್ ಓದೋವಾಗ ಅವ್ರಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಬುಕ್ಸ್ ಅಂಡರ್ಸ್ಟ್ಯಾಂಡ್ ಆಗ್ತಾಯಿತ್ತು. ದಟ್ ವಾಸ್ ಹಿಸ್ ಇಂಟೆಲಿಜೆನ್ಸ್, ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ. ಇಲ್ಲಿಂದ ಬಂತು. ಅವ್ರು 4 ವರ್ಷದ ಹುಡುಗ ಇರೋವಾಗ 5 ತಾಸು ಧ್ಯಾನ ಮಾಡ್ತಾಯಿದ್ರು. ಮತ್ತು ನಮಗೂ ಇಂಟೆಲಿಜೆನ್ಸ್ ಪವರ್ ಇಲ್ವಾ? ನಾನು 98 ಸೇತು ಪುಸ್ತಕ ಒಂದು ಅವಿಧಿತ ಯಥಾರ್ಥ ಅಂತ, ಒಂದು ವರ್ಡ್ ಅರ್ಥ ಆಗಲಿಲ್ಲ ಮೇಡಮ್. 20 ಪೇಜ್ ಬುಕ್ಕು. ಅಂದರೆ ಅವಾಗ ನನಗೆ ಆ ಇಂಟೆಲಿಜೆನ್ಸ್ ಪವರ್ ಇಲ್ಲ. ಇವಾಗ ಯಾವ ಪುಸ್ತಕ ಓದಿದ್ರೇನು ಈ ಅಂಡರ್ಸ್ಟ್ಯಾಂಡಿಂಗ್ ಪವರ್, ಇಂಟೆಲಿಜೆನ್ಸ್ ಪವರ್ ಎಲ್ಲಿತ್ತು? ನಾನು ಒಳಗಿತ್ತು. ನಾನು ಏನು ಮಾಡಿದೆ? ಅದು ಜಾಗೃತಿ ಮಾಡಲಿಕ್ಕೆ ಮತ್ತು ಸಾಧನೆ ಹೆಚ್ಚಿಗೆ ಮಾಡಿದ್ರೆ ಯಾವ ಸಬ್ಜೆಕ್ಟನ್ನು ಕಷ್ಟ ಇರುತ್ತೆ? ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಪವರ್ ಇಂಪ್ರೂವ್ಮೆಂಟ್ ಆಗಿ ಇಟ್ ವಿಲ್ ಬಿಕಮ್ ವೆರಿ ಈಸಿ. ಒಂದು ಸಬ್ಜೆಕ್ಟಿಗೆ 10%, 2 ಸಬ್ಜೆಕ್ಟಿಗೆ 80+20 ಬರಲ್ಲ ಮೇಡಮ್. ಅದಕ್ಕೆ ಎಲ್ಲರೂ ಯೋಚನೆ ಮಾಡ್ದಂಗೆ ಮಾಡಿದರೆ ಲಾಭವಿಲ್ಲ. ಆ್ಯಪಲ್ ಕೆಳಗೆ ಬೀಳ್ತಾನೇ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ. ನ್ಯೂಟನ್ ಯಾಕೆ ಇದು ಕೆಳಗೆ ಬೀಳಬೇಕು, ಮೇಲೆ ಯಾಕೆ ಹೋಗಬಾರ್ದು ಅಂತ ಡಿಫರೆಂಟ್ ವೇ ಥಿಂಕ್ ಮಾಡಿದ್ರೆ ಏನಾಗಿದೆ? ಗ್ರಾವಿಟೇಷನ್ ಫಾರ್ಮುಲಾ. ಈ ಬಿಕಮ್ ಎ ಗ್ರೇಟ್ ಸೈಂಟಿಸ್ಟ್. ಸ್ಟೀಮ್ ಇಂಜಿನ್ ಯಾರು ಕಂಡಿಡ್ದು? ಜೇಮ್ಸ್ ವ್ಯಾಟ್. ತಾಯಿ ಟೀ ಬಾಯ್ಲ್ ಮಾಡ್ತಾಯಿದ್ಲು, ಚಿಕ್ಕ ಹುಡುಗವನು.
ಆ ಪಾತ್ರದ ಮೇಲೆ ಒಂದು ಪ್ಲೇಟ್ ಇದ್ದರೆ ಅದು ಜಂಪ್ ಆಗುತ್ತೆ. ಆ ಪ್ಲೇಟ್ ಮೇಲೆ ಒಂದು ಕಲ್ಲಿಡ್ತಾನೆ, ಅದು ಜಂಪ್ ಆಗುತ್ತೆ. ಈ ಸ್ಟೀಮ್ ಪವರ್ ಮೂಮೆಂಟ್ ಕ್ರಿಯೇಟ್ ಮಾಡ್ತಾಯಿದೆ. ನಾನು ಒಂದು ಇಂಜನ್ ಕಂಡಿಡ್ಬೋದಲ್ಲಂತ ಐಡಿಯಾ ಬಂದಿದೆ ಚಿಕ್ಕ ಹುಡುಗನಿಗೆ. ಯಾಕೆ ಹೇಳ್ತಾ ಇದ್ದೀನಂದರೆ, ಧ್ಯಾನ ಮಾಡ್ತಾಯಿದ್ವಿ, ಉಪಯೋಗಿಸ್ಕೋಬೇಕಾ ಬೇಡವಾ? ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಲಾಭವಿಲ್ಲ. ನಮಗೇನು ಜ್ಞಾನ ಹೊಂದಿತೀವೋ, ನಮ್ಮ ಓನ್ ನಮ್ಮ ಒಂದು ಪವರ್ ಇದೆಯಲ್ಲ ನಮಗೆ, ಅಷ್ಟು ಲೇಟೆಸ್ಟ್ ಮಾಸ್ಟರ್ಸ್, ಹಿಂದಿನ ಜನ್ಮ ಸಾಧಕರವರು, ಅವರು ಕಣ್ಣು ಮುಚ್ಚಿದ ತಡೆ ಓಪನ್ ಆಗುತ್ತೆ ಅಂತ ಹೇಳಿದರು. ಅದು ನಾನು ನೋಡ್ತಾ ಇದ್ದೀನಿ ಇವಾಗ. ಸೊ ದೇರ್ ಈಸ್ ನೋ ಸೀನಿಯರ್, ನೋ ಜೂನಿಯರ್, ನೋ ಓಲ್ಡ್, ನೋ ನ್ಯೂ. ವಿ ಆರ್ ಆಲ್ ಒನ್. ನಾವೆಲ್ಲರೂ ಯಾರು? ಫ್ರೆಂಡ್ಸ್. ಏನು ಮೇಡಮ್? ಯಾರು? ಫ್ರೆಂಡ್ಸ್. ನಾನು ನೀವೆಲ್ಲರೂ ಫ್ರೆಂಡ್ಸ್. ವಿ ಆರ್ ಆಲ್ ಫ್ರೆಂಡ್ಸ್. ಧ್ಯಾನ ಹೇಗೆ ಮಾಡಬೇಕು? ಫಸ್ಟ್ ಐ ವಿಲ್ ಶೋ ಯು. ಈ 2 ಬೆರಳು ಜೋಡಿಸಿ ತೊಡೆ ಮೇಲೆ ಇಟ್ಕೋಬೇಕು. ಹೀಗೇನೂ ಕೂತ್ಕೋಬೋದು, ಕುರ್ಚಿ ಮೇಲೆ ಹಾಗೇನೂ ಕೂತ್ಕೋಬೋದು. ಎನಿ ಕನ್ವೀನಿಯೆಂಟ್ ಪಾಸ್ಚರ್. ಯು ಕ್ಯಾನ್ ಸಿಟ್ ಇನ್ ಯು ಕ್ಯಾನ್ ಟೇಕ್ ದ ಸಪೋರ್ಟ್. ಸ್ಟ್ರೈಟ್ ಕೂತ್ಕೋಬೇಕಂತ ಇಲ್ಲ. ಕಂಫರ್ಟಬಲ್ ಸಿಟ್ಟಿಂಗ್ ಇಸ್ ದ ರೈಟ್. ಸುಖ ಆಸನ. ನಿಮ್ಗೆ ಹೇಗೆ ಅನುಕೂಲ ಇದ್ದರೆ ಆ ಕೂತ್ಕೋಬೇಕು. ಧ್ಯಾನ ಮಾಡುವಾಗ ಏನಾಗುತ್ತೆ ಅಂದರೆ, ಎನರ್ಜಿ ತುಂಬಿಕೊಂಡ್ರೆ ಈ ತಲೆ ಬಗ್ಗೋಗುತ್ತೆ, ಹೀಗೆ ಬಗ್ಗೋಗುತ್ತೆ, ಹೀಗೆ ಬಗ್ಗೋಗುತ್ತೆ, ಹೀಗೆ ಬಗ್ಗೋಗುತ್ತೆ. ಇಲ್ಲಿವರೆಗೆ ಎನರ್ಜಿ ತುಂಬಿಕೊಂಡ್ರೆ ಇದು ಬಗ್ಗೋಗುತ್ತೆ. ಡೋಂಟ್ ಕಂಟ್ರೋಲ್ ಯುವರ್ ಬಾಡಿ. ಏನು ಕಂಟ್ರೋಲ್ ಮಾಡಬೇಕು? ಮೈಂಡನ್ನು ಕಂಟ್ರೋಲ್ ಮಾಡಬೇಕು. ಮನಸ್ಸು ಸ್ಥಿರವಾಗಿರಬೇಕು, ಆಸನ ಸುಖವಾಗಿರಬೇಕು. ತಲೆ ಕೆಡಿಸ್ಕೊಳ್ಳೋ ಕೆಲಸ ಇಲ್ಲ ದೇಹದ ಬಗ್ಗೆ. ಹೇಗೇ ಇರಲಿ, ಅದು ಮೂಮೆಂಟ್ ಆಗಲಿ, ರೋಟೇಷನ್ ಆಗಲಿ, ಒಬ್ಬೊಬ್ಬರು ಆಸನಗಳಾಗ್ತಾರೆ, ಮುದ್ರೆಗಳಾಗ್ತಾರೆ, ಏನೇನೋ ನಡೆಯುತ್ತೆ. ಯಾಕೆ ಡೌಟ್ ಇರಬಾರ್ದಂತ ನಾನು ಹೇಳ್ತಾ ಇದ್ದೀನಿ. ಅದೆಲ್ಲ ನಮ್ಮದು ಸುಖ ಆಸನ. ಧ್ಯಾನ ಮಾಡ್ತಾಯಿದ್ವಿ, ಕಾಲು ನೋವಾಯಿತು, ಯು ಕ್ಯಾನ್ ಚೇಂಜ್ ದ ಪೊಸಿಷನ್. ಮುಂದೆ ಹಿಂದೆ ಸಾಸ್ಕೋಬೋದು. ಯು ಕ್ಯಾನ್ ಮೂವ್. ಇರಿಟೇಷನ್ ಆಯಿತು, ಈ ಕೈ ಬಿಟ್ಟು ಮತ್ತೆ ಜೋಡಿಸ್ಕೋಬೋದು. ಕಣ್ಣು ಬಿಡಬಾರ್ದು. ಯಾಕಂದರೆ ಈ ಕಣ್ಣು ಮುಚ್ಚಿದ್ರೆ ನಾವು ಒಳಗೆ ಹೋಗ್ತೀವಿ, ಕಣ್ಣು ಬಿಟ್ಟಿದ್ರೆ ಆ ಮರ್ತೋಗೋಕ್ಕೆ ಟೇಕ್ಸ್ ಮೋರ್ ಟೈಮ್. ಹೊರಗೆ ಬರೋಕ್ಕೆ 1 ಕ್ಷಣ ಸಾಕು. ಅಷ್ಟೇ ಅಲ್ಲ, ವಿ ಲೂಸ್ 80% ಎನರ್ಜಿ ಥ್ರೂ ದ ಐಸ್. ಓನ್ಲಿ ಒನ್ ಕಂಡೀಷನ್ ಏನಂದರೆ, ಏನೇ ಆಗಲಿ ಕಣ್ಣು ಬಿಡಬಾರ್ದು. ಆ ಟೈಮ್ ನಾವು ಫಿಕ್ಸ್ ಮಾಡಿಕೊಂಡ್ರೆ ಕಣ್ಣು ಬಿಡಬಾರ್ದು. ಕಣ್ಣು ಮುಚ್ಚಿಕೊಂಡು ಮೊದಲೇ ಉಸಿರಾಟ ಯಾರು ಗಮನ ಮಾಡಬೇಡ್ರಿ. ನಾನು ಹೇಳಿ ಚೆನ್ನಾಗಿ ಕೇಳ್ರಿ. ಕಣ್ಣು ಮುಚ್ಚಿದರೆ ನಿಮಗೆ ಕತ್ಲ, ಬೆಳಕು, ಬಣ್ಣಗಳು, ದೃಶ್ಯಗಳು, ಪ್ರದೇಶಗಳು ಏನನ್ನು ಕಾಣಿಸ್ತಾ ಇದ್ದರೆ, ಈ ಕಣ್ಣು ಮುಚ್ಚಿದ್ವಿ, ಈ ಕತ್ಲನ ಒಂದು ಕರನ ಬಣ್ಣ ಎಲ್ಲಿಂದ ಕಾಣಿಸ್ತಾ ಇದ್ದಾವೆ ಹೇಳ್ರಿ? ಕಣ್ಣು ಮುಚ್ಚಿದ್ರೆ ಏನು ಕಾಣಿಸ್ಬಾರ್ದಲ್ಲ, ಎಲ್ಲಿಂದ ಕಾಣಿಸ್ತಾ ಇವೆಲ್ಲ? ದಿವ್ಯ ನೇತ್ರ. ಇದನ್ನೇ ತ್ರಿನೇತ್ರ ದರ್ಶನ, ದಿವ್ಯ ದರ್ಶನ. ಋಷಿಗಳ ಹತ್ರ ಹೋಗ್ತಾರೆ, ಸ್ವಾಮಿ ನನ್ನ ಹಸುವೆಲ್ಲ ಹೋಗಿದೆ ಅಂದರೆ, ಅಂಜನ ಏನಿಲ್ಲ, ಇಲ್ಲಿಂದ ನೋಡ್ತಾರವರು. ಅಂಜನ ಅಂದರೆ ಇದು, ಇಲ್ಲಿಂದ ನೋಡೋದೇ ಅಂಜನ. ನಮಗೆಲ್ಲರಿಗಿದೆ, ಯಾಗೂ ಉಪಯೋಗಿಸ್ಕೋಬೇಕು ಗೊತ್ತಿಲ್ಲ, ಅದೇ ಪ್ರಾಬ್ಲಮ್. ಏನನ್ನು ಕಾಣಿಸ್ತಾ ಇದ್ರೆ ಏನು ಮಾಡಬೇಕು? ಅದ್ರ ಕಡೆ ಗಮನ ಕೊಡಬೇಕು. ಒಂದು ಬೆಳಕು, ನಿಮಗೆ ಬೆಳಕು ಕಾಣಿಸ್ತು, ಯಾವುದೇ ಬೆಳಕು, ಒಂದು ಚಿಕ್ಕದು ಬೆಳಕು, ಒಂದು ಲಾಟು, ಲೈನು, ಕಲರ್, ಅದು ಎಲ್ಲಿಂದ ಬರ್ತಾಯಿದೆ ಅಂದರೆ ಹೈಯರ್ ಡೈಮೆನ್ಷನ್ನಿಂದ ಬರೋ ಎನರ್ಜಿ ಅದು. ಅವಾಗ ಏನು ಮಾಡಬೇಕು? ಈ ಬೆಳಕು ದೇಹದ ಸಕಲ ಜೀವಕಣಗಳ ಒಳಗೆ, ಆತ್ಮದ ಅಣು ಪರಮಾಣುಗಳ ಒಳಗೆ ತುಂಬೋಗಿ ಜಗತ್ತೆಲ್ಲ ವ್ಯಾಪಿಸಿ ನಮ್ಮ ಗುರುಗಳ ಸಂಕಲ್ಪಕ್ಕೆ ಉಪಯೋಗವಾಗಬೇಕು ಅಂತ ಅನ್ಕೋಬೇಕು. ಆ ಬೆಳಕಿನ ಒಳಗೆ ಪ್ರವೇಶವಾಗಿ ಧ್ಯಾನ ಮಾಡಿ, ಈ ಬೆಳಕು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ ಹೋಗ್ಬೇಕಂದ್ರೆ ಆಸ್ಟ್ರಲ್ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ. ಆ ಬೆಳಕು ಟ್ರಾವೆಲ್ ಮಾಡ್ತಾ ಇರುತ್ತೆ, ಹಾಗೆಯೇ ಹಿಂದೆ ಹೋಗಬೇಕು. ಋಷಿಗಳು, ದೇವತೆಗಳು, ಯೋಗಿಗಳು ಕಾಣಿಸ್ತಾರೆ. ಇವನ್ನೆಲ್ಲರೂ ನಾವೇನಂತೀವಿ? ಮಾಸ್ಟರ್ಸ್ ಅಂತೀವಿ. ಕಾಣಿಸ್ತಾರ, ಅದೃಶ್ಯವಾಗ್ತಾರೆ. ಅದಕ್ಕೆ ನಾವು ಮೊದಲೇ ಒಂದು ಸಂಕಲ್ಪ ಇಟ್ಕೋ, ಯಾವ ಮಾಸ್ಟರ್ ಕಾಣಿಸಿದ್ದಾರೇನೋ ಆತ್ಮ ಮಾಸ್ಟರ್ ಜೊತೆಗೆ ಧ್ಯಾನ ಮಾಡಬೇಕು. ಮಾಸ್ಟರ್ ಆತ್ಮಚೈತನ್ಯ, ಈ ಆತ್ಮಚೈತನ್ಯ ಒಂದಾಗಬೇಕಂತ ನಾವೊಂದು ಏನು ಕ್ವಶನ್ ಹಾಕಿದ್ರಿ. ಶಿರ್ಡಿ ಬಾಬಾ ಕಾಣಿಸ್ತಾ ಇದ್ದಾರೆ. ಒಬ್ಬ ಮೇಡಮ್ ಏನು ಹಾಕಿದ್ದಾರೆ ಅಂದರೆ, ಸಾಯಿಬಾಬಾ ಎಂಬ ಪದದಲ್ಲಿ ಏನು ಜ್ಞಾನವಿದೆ ಅಂತ ಬಾಬಾನು ಥ್ರೂ ಮೈಂಡ್, ಕ್ವಶನಿಂಗ್ ಥ್ರೂ ದ ಮೈಂಡ್, ಆನ್ಸರ್ ಥ್ರೂ ದ ಮೈಂಡ್.
ಸಂಕಲ್ಪ ಥ್ರೂ ದ ಮೈಂಡ್. ಅವು ಬಾಬಾ ಏನು ಹೇಳಿದ್ದಾರೆ ಅಂದರೆ, ಧ್ಯಾನ ಸಾಧನದಿಂದ ನಾನು ಸಾಧುವಾಗಿದ್ದೀನಿ. ಈ ಅಂದರೆ ಇಹಪರ ಲೋಕದ ಜ್ಞಾನ ಹೊಂದಿದ್ದೀನಿ. ಇಹಲೋಕ ಅಂದರೆ ಭೂಲೋಕ, ಪರಲೋಕಗಳು ಅಂದರೆ ಭುವರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ. ಇಷ್ಟು ಜ್ಞಾನ ಹೊಂದಿ ನಾನು ಸಾಯಿ ಆಗಿದ್ದೀನಿ. ಈ ಜ್ಞಾನದಿಂದ ಹೇಗೆ ಜೀವನ ಮಾಡಿದನಂದರೆ, ಬಾ ಅಂದರೆ ಬಾಂಧವ್ಯ, ಬಾ ಅಂದರೆ ಭಾವಬಂಧಕ್ಕೆ ಅತೀತನಾಗಿ ನಾನು ಸಾಯಿ ಬಾಬಾ ಆಗಿದ್ದೀನಿ. ಯಾರು ಧ್ಯಾನ ಮಾಡಿ ಸಾಧುವಾಗಿ ಇಹಪರಲೋಕ ಜ್ಞಾನನ ಹೊಂದಿ ಬಾಂಧವ್ಯಕ್ಕೆ ಭಾವಬಂಧಕ್ಕೆ ಅತೀತನಾಗ್ತಾರೋ ಅವರೆಲ್ಲರೂ ಸಾಯಿಬಾಬಾರೇ. ನೋಡಿದರೆ ಕ್ವಶನ್ ಹಾಕಿದರೆ ಬರುತ್ತೆ. ನಿಮ್ಮ ಜೊತೆಗೆ ಜೀವನ ಮಾಡಿದ್ದೀನಿ ಅಂತ ಒಬ್ಬ ಮೇಡಮ್ಗೆ 5 ಎಡದ ಸರ್ಪದ ಕೆಳಗೆ ಬಾಬಾ ಕೂತ್ಕೊಂಡಿದ್ದಾನೆ. ಮೇಡಮ್ ಬಾಬಾನ ಕೇಳು, ನಿಮ್ಮ ಜೊತೆಗೆ ಜೀವನ ಮಾಡಿದ್ರೆ ಜನ್ಮ ತೋರಿಸು ಅಂತ. ಸರ್ ಬಾಬಾ ತಲೆ ಕೆಳಗೆ ಇಟ್ಕೊಳ್ಳೋ ಇಟಿಗೆ ಸರ್, ನನ್ನ ಮೇಲೆ ಮಲ್ಕೊಂಡಿದ್ದಾರೆ ಸರ್, ಆ ವೈಬ್ರೇಷನ್ ಇದು ಕೆನ್ ವಿ ಇಮ್ಯಾಜಿನ್ ಮೇಡಮ್? ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ. ಇಂಥ ಅನುಭವಗಳೆಲ್ಲ ಸುಮ್ಮನೆ ನೋಡಿದ್ರೆ ಲಾಭವಿಲ್ಲ. ದಟ್ ಈಸ್ ನಾಟ್ ದ ರಿಸರ್ಚ್, ಎಕ್ಸ್ಪೆರಿಮೆಂಟ್ ಅಲ್ಲ. ನಿಮ್ಮ ಹಿಂದಿನ ಜನ್ಮ ತೋರಿಸಂದ್ರೆ ತೋರಿಸ್ತಾರ. ನೀವು ಯಾವ ಲೋಕದಿಂದ ಬಂದಿದ್ರೆ ಆ ಲೋಕಕ್ಕೆ ಕರ್ಕೊಂಡೋಗಂದ್ರೆ ಕರ್ಕೊಂಡು ಹೋಗ್ತಾರ. ನೀವು ಏನು ಕ್ವಶನ್ ಹಾಕಿದ್ರೇನು ಆನ್ಸರ್ ಕೊಡ್ತಾರೆ. ಬಾದಾಮಿ ಕೇವ್ಸ್ ಗೊತ್ತಾ? ಬಾದಾಮಿ ಕೇವ್ಸ್ ಇದ್ದಾವೆ. ನಾನು ಹೋದೆ, ಅಲ್ಲಿ ಒಂದು ಕೇವಲ್ಲಿ ವರ್ತಮಾನ್ ಮಹಾವೀರ್ ಸ್ಟ್ಯಾಚು ಇತ್ತು. ನಾನು ಸುಮ್ಮನೆ ನೋಡ್ತಾ, ನಿಮ್ಮ ಹೆಸರು ವರ್ತಮಾನ್ ಮಹಾವೀರ್ ಅಂತ ಹೇಗೆ ಬಂತು ಅಂತ ಒಂದು ಕ್ವಶನ್ ಹಾಕಿದೆ. ಸುಮ್ಮನೆ ಈಗ ಕಂಡುಬಿಟ್ಟು ಥ್ರೂ ದ ಮೈಂಡ್. ನನ್ನ ಮನಸ್ಸನ್ನು ಒಂದು ಕ್ಷಣನೂ ಭೂತಕಾಲದಲ್ಲಿ ಹೋಗೋಕ್ಕೆ ಬಿಟ್ಟಿಲ್ಲ, ಭವಿಷ್ಯತ್ ಕಾಲದಲ್ಲಿ ಹೋಗೋಕ್ಕೆ ಬಿಟ್ಟಿಲ್ಲ. ವರ್ತಮಾನ ಕಾಲದಲ್ಲಿರೋ ವಿಜಯ ಸಾಧಿಸಿದೆ ನಾನು. ಅದಕ್ಕೆ ನನ್ನ ಹೆಸರು ವರ್ತಮಾನ್ ಮಹಾವೀರ್. ಮನಸ್ಸನ್ನು ಜಯಿಸಬೇಕು, ಅಲೆಕ್ಸಾಂಡರ್ ಅಲ್ಲ. ನಾವು ಯಾರನ್ನ ಜಯಿಸಬೇಕು? ಮನಸ್ಸನ್ನು ಜಯಿಸಬೇಕು ಮೇಡಮ್. ಇದು ರಿಸರ್ಚ್. ಸುಮ್ಮನೆ ಧ್ಯಾನ ಮಾಡಿದ್ರೆ ಏನು ಇರಲ್ಲ ಮೇಡಮ್. ಒಂದು ಪ್ರದೇಶ ಕಾಣಿಸ್ತು, ಈ ಪ್ರದೇಶದಲ್ಲಿ ನಾನು ಜೀವನ ಮಾಡಿದ್ರೆ ಆ ಜನ್ಮ ಗೊತ್ತಾಗಬೇಕಂತ ಜನ್ಮ ಗೊತ್ತಾಗತ್ತೆ. ಒಂದು ದೃಶ್ಯ ಕಾಣಿಸ್ತು, ಒಂದು ಪತಂಗ, ಗಾಳಿ ಪತಂಗ ಕಾಣಿಸೋಬ್ರು ಮೇಡಮ್. ಸುಮ್ಮನೆ ನೋಡೋದಲ್ಲ, ಈ ದೃಶ್ಯದಿಂದ ಏನು ತಿಳ್ಕೋಬೇಕು ಕ್ವಶನ್ ಹಾಕು ಅಂದೆ ಥ್ರೂ ದ ಮೈಂಡ್. ಆ ಪತಂಗ ಬಿಡೋವನಿಗೆ ಖುಷಿ, ನೋಡ್ತಾ ಇರ್ತಾನೆ, ನೋಡೋವ್ರಿಗೆ ಖುಷಿ. ಅದು ಎಷ್ಟು ದಾರ ಬಿಟ್ಟರೆ ಅಷ್ಟು ಮೇಲೆ ಹೋಗಿ, ಪೂರ ದಾರ ಬಿಟ್ಬಿಟ್ರೆ ಕೆಳಗೆ ಬಿದ್ದೋಗತ್ತೆ. ಅಂದರೆ ಪತಂಗ ಬಂದು ಮನಸ್ಸು ಆ ದಾರ ಉಸಿರಾಟ. ಯಾರು ಉಸಿರಾಟ ಗಮನ ಮಾಡಿ ಧ್ಯಾನ ಮಾಡ್ತಾರೋ ಅವರು ಶಾಂತವಾಗಿರ್ತಾರೋ. ಅವ್ರ ಹತ್ರ ಯಾರು ಬಂದ್ರೇನು ಅವ್ರಿಗೆ ಶಾಂತಿ ಇರುತ್ತೆ. ನೀನು ಉಸಿರಾಟ ಗಮನ ಮಾಡಿ ಎಷ್ಟು ಒಳಗೆ ಹೋಗ್ತೀಯೋ ಅಷ್ಟು ಆತ್ಮದ ಉದ್ಧಾರವಾಗುತ್ತೆ. ಯಾವತ್ತು ನೀನು ಧ್ಯಾನ ಬಿಡ್ತೀಯೋ ಬಿದ್ದು ಹೋಗ್ತೀಯ ಅಂತ. ಅರ್ಥ ಆಯ್ತಾ? ಕೇವಲ ಯೋಚನೆ ಬಂದರೆ ಉಸಿರಾಟ ಗಮನ ಮಾಡಬೇಕು. ಏನು ಮೇಡಮ್? ಯಾವಾಗ ಯೋಚನೆ ಬಂದರೆ. ಯಾವ ಉಸಿರಾಟ? ನ್ಯಾಚುರಲ್ ಬ್ರೆತ್, ಸಹಜವಾಗಿ ನಡೆಯುವ. ಇವಾಗ ಉಸಿರು ನಡೀತಾ ಇದೆ, ಎಲ್ಲರಿಗೂ ಯಾರಿಗೂ ನಿಂತೋಗಿದೆಯಾ? ನಡೀತಾ, ಅದೇ ನಡೀತಾ ಇದೆ, ನೀವು ತಗೊತಾ ಇದ್ದೀರ. ನಾವು ಹೇಳ್ದಾಗ ಏನು ಮಾಡ್ತೀವಿ? ಸ್ಟಾರ್ಟ್. ಇದು ನ್ಯಾಚುರಲ್ಲ. ಈ ಮೂಗು ಕೊನೆಯಿಂದ ತುದಿವರೆಗೆ ಒಳಗೋಗೋ ಫೀಲಿಂಗ್, ಹೊರಗೆ ಬರೋ ಫೀಲಿಂಗ್, ಅದು ಅಬ್ಸರ್ವ್ ಮಾಡಬೇಕು. ದಟ್ ಈಸ್ ದ ನ್ಯಾಚುರಲ್ ಅಬ್ಸರ್ವಿಂಗ್ ಬ್ರೆತ್. ಅರ್ಥ ಆಗಲಿಲ್ಲ ಅಂದರೆ ಈ ಬೆಳ್ಳಿಗೆ ಇಟ್ಕೊಂಡ್ರೆ ಉಸಿರು ಹೊರಗೆ ಬಂದರೆ ಬೆಚ್ಚಗಾಗುತ್ತೆ, ಒಳಗೆ ಹೋದರೆ ತಣ್ಣಗಾಗುತ್ತೆ. ಈ ಫೀಲಿಂಗ್ ಅಬ್ಸರ್ವ್ ಮಾಡಿದ್ರೇನು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ಈಸ್ ಹ್ಯಾಪನಿಂಗ್. ಈಸಿ. ಅರ್ಥ ಆಗೋವರೆಗೆ ಬೆರಳಿಟ್ಕೊಂಡು ಆ ಫೀಲಿಂಗ್ನೇ ಅಬ್ಸರ್ವ್ ಮಾಡ್ತಾಯಿದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯೋಚನೆ ಬಂದರೆ, ಇಲ್ಲಂದರೆ ಉಸಿರಾಟ ಗಮನ ಮಾಡೋ ಕೆಲಸ ಇಲ್ಲ. ಅರ್ಥ ಆಯ್ತಾ? ಯಾವ ಮಂತ್ರ ಜಪಿಸಬಾರ್ದು, ಯಾವ ರೂಪ ನಾವು ನೆನೆಸ್ಕೋಬಾರ್ದು. ಕಾಣಿಸಿದ್ರೆ ರಿಸರ್ಚ್ ಮಾಡಿ. ಎಲ್ಲರಿಗೂ ಕಾಣಿಸಲ್ಲ, ನನಗೇನು ಕಾಣಿಸಲ್ಲ. ಕಾಣಿಸಿದ್ರೆ ರಿಸರ್ಚ್, ಇಲ್ಲಂದರೆ ಆರಾಮಾಗಿ ಎಂಟಿ ಆಗಿರಬೇಕು. ಯೋಚನೆ ಬಂದರೆ ಉಸಿರಾಟ ಗಮನ. ಓಕೆ, 2 ಬೆರಳು ಜೋಡಿಸ್ರಿ, ತೊಡೆ ಮೇಲೆ ಇಟ್ಕೊಳ್ರಿ, ಕುರ್ಚಿ ಮೇಲೆ ಕೂತ್ಕೊಂಡು 2 ಪಾದಗಳು ಕ್ರಾಸ್ ಮಾಡಿರಿ, ಕಣ್ಣು ಮುಚ್ಕೊಳ್ರಿ. ಕೇವಲ 10 ನಿಮಿಷ ಧ್ಯಾನ ಮಾಡೋಣ. ಭಾಳ ಲೇಟಾಗಿದೆ. ಕಣ್ಣು ಮುಚ್ಕೊಳ್ರಿ, ಯಾರೂ ಕಣ್ಣು ಬಿಡಬೇಡ್ರಿ. ಒಂದು 10 to 15 ಮಿನಿಟ್ಸ್ ಈ ದೇಹನ ಮರ್ತೋಗೋಣ.
ಜೀವನ ಮಾಡ್ತಾ ಹೋಗೋಣ, ಕೆಲಸ ಮಾಡ್ತಾ ಹೋಗೋಣ, ನಮ್ಮನ್ನು ನಾವು ಮರೆಯೋಣ. ದೇಹ ಭಾವನದಿಂದ ಯಾರೂ ಧ್ಯಾನ ಮಾಡಬಾರ್ದು. ನಾನು ಚೈತನ್ಯ, ಕೇವಲ ದೇಹದ ಒಳಗಿರೋ ಚೈತನ್ಯವಲ್ಲ ನಾನು, ಇಡೀ ಜಗತ್ತೆಲ್ಲ ತುಂಬಿರೋ ಸೃಷ್ಟಿಗೆ ಮೂಲವಾದ ವಿಶ್ವಮೂಲ ಚೈತನ್ಯವೇ ನಾನು. ಬ್ರಹ್ಮರ್ಷಿ ಪರಿಮಳನಾಥ್ ಮಾಸ್ಟರ್ಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ನಮಗೆ ಎಷ್ಟೊಂದು ಸಂತೋಷವಾಗುತ್ತಿದೆ ಅಂತಂದರೆ ಅದನ್ನು ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ. ಆವಾಗಲೇ ಬಂದು ಸರ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ಕೊಂಡೆ. ಸೊ ಏನು ಹೇಳ್ಬೇಕಂತಲೇ ಗೊತ್ತಾಗಲಿಲ್ಲ. ಸೊ ಪತ್ರಿಜಿನೇ ಬಂದಂಗೆ ಆಯಿತು ಅಂತ ಹೇಳಿಬಿಟ್ಟು ಹೋದೆ. ಸೊ ಇದು ಒಂದು ನಮ್ಮ ಇಚ್ಛೆ ಆಗಿತ್ತು. ಇಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಬಂದುಬಿಟ್ಟು ಅವರ ಎನರ್ಜಿಯಿಂದ ಎಲ್ಲರಿಗೂ ಧ್ಯಾನ ಮಾಡಿಸ್ಬಿಟ್ಟು ಹೋಗಲಿ ಅಂತ ಒಂದು ತುಂಬ ದಿವಸದಿಂದ ಇಚ್ಛೆ ಇತ್ತು. ಅದು ಇಚ್ಛೆ ಇತ್ತು. ಆ ಇಚ್ಛೆ ನಮಗೆ ಗೊತ್ತಾಗದೆ ಇವತ್ತು ಒಂದು ಏನೋ ಅದ್ಭುತವಾಗಿ ಅದು ಪರಿಪೂರ್ಣವಾಗಿದೆ. ಸೊ ಅದಕ್ಕೆ ನಮ್ಮ ಪೂರ್ಣ ಭಾವನೆಯಿಂದ ನಾನು, ಪರಶುರಾಮ್ ಹಳ್ಳೂರು, ಹಾಗೆ ನಮ್ಮ ಮನೆಯವರು ದೀಪ ಹಳ್ಳೂರು, ಹಾಗೆ ನಮ್ಮ ಜೊತೆ ಇಲ್ಲಿ ವಿಶ್ವ, ಲಾದಿನಿ ಮೇಡಮ್ ಎಲ್ಲ ಇದ್ದಾರೆ, ಲಕ್ಷ್ಮಿ ಮೇಡಮ್, ಸೋಮಶೇಖರ್ ಸರ್ ಎಲ್ಲರೂ ಜೊತೆಗೆ ಸೇರಿಕೊಂಡು ಒಂದು ಈ ಇಚ್ಛೆ ಪರಿಪೂರ್ಣ ಆಯಿತು. ಸೊ ಅದರಿಂದ ನನಗೆ ತುಂಬ ಖುಷಿಯಾಗಿದೆ. ಇಷ್ಟು ಜನಗಳು ಬಂದು ಇಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುವುದನ್ನು ನೋಡಿದರೆ ನನಗೆ ಎಷ್ಟೊಂದು ಸಂಭ್ರಮ ಅನಿಸುತ್ತದೆ, ಹಾಗೆ ಖುಷಿನೂ ಅನಿಸುತ್ತಾ ಇದೆ. ಸೊ ಅದಕ್ಕಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ಸೊ ತಮಗೆಲ್ಲರಿಗೂ ಏನು ಒಂದು ಸಣ್ಣ ಮೆಸೇಜ್ ಕೊಡಲು ಇಚ್ಛೆ ಪಡುತ್ತೇನೆ ಅಂದರೆ, ದಿನಾಲೂ ಧ್ಯಾನ ಮಾಡಿ. ಸರ್ ಹೇಳ್ದಂಗೆ ದಿನಾಲೂ ಧ್ಯಾನ ಮಾಡಿ. ನೀವು ಧ್ಯಾನ ಮಾಡಿ, ನಿಮ್ಮ ಫ್ಯಾಮಿಲಿಯಲ್ಲಿ ಇರೋ ಎಲ್ಲರನ್ನೂ ಕರೆದುಕೊಂಡು ಧ್ಯಾನ ಮಾಡಿ, ನಿಮ್ಮ ಗೆಳೆಯರ ಜೊತೆ ಧ್ಯಾನ ಮಾಡಿ. ನೀವು ನಿಮ್ಮ ಸಂಸಾರದಲ್ಲಿ ಇರುವ ಜನಗಳ ಜೊತೆ ಧ್ಯಾನ ಮಾಡಿದರೆ ಅದಕ್ಕಿಂತ ಮಿಗಿಲಾದ ಸಪೋರ್ಟು ಬೇರೆ ಇಲ್ಲ. ಓಕೆ, ಸೊ ಅದನ್ನೊಂದು ಹೇಳಲು ನಾನು ಈ ದಿವಸ ಇಚ್ಛೆ ಪಡುತ್ತೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.